ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅಂದಿನ ಬಿಬಿಎಂಪಿ ಅಂದರೆ ಈಗಿನ GBA ಅವರ ಹೆಸರಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯುವಂಥ ಕೆಲಸವನ್ನು ಮಾಡ್ತು. 2023ರಲ್ಲಿ ಉದ್ಘಾಟನೆನ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿಯನ್ನು ಕೂಡ ಮಾಡಿದರು. ನಾಯಂಡಹಳ್ಳಿ ಸಮೀಪ ಇರುವಂತಹ ಪಂತರಪಾಳ್ಯದಲ್ಲಿ ಆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಲೋಕಾರ್ಪಣೆಯಾಗಿ 3 ವರ್ಷ ಆದರೂ ಕೂಡ ಇದುವರೆಗೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ನನ್ನ ಬಲಭಾಗದಲ್ಲಿ ಅಂದರೆ ಹಿಂಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಪಂತರಪಾಳ್ಯ, ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರ. ಅಂದರೆ ಕಳೆದ 3 ವರ್ಷಗಳಿಂದ ಇದು ಉದ್ಘಾಟನೆ ಆಗದೆ ಅಥವಾ ಲೋಕಾರ್ಪಣೆ ಆಗದೆ ಸಾರ್ವಜನಿಕರಿಗೆ ಸಿಗದೆ ಇರುವಂತಹ ಕಾರಣ ಏನು ಅಂತಂದರೆ, ಮೂಲಗಳ ಪ್ರಕಾರ ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದರೆ ಅಂದು 2021ರಲ್ಲಿ ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅಂದಿನ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದು ಸಚಿವರಾಗಿದ್ದಂತಹ ವಸತಿ ಸಚಿವರಾಗಿದ್ದಂತಹ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಆಗಿದ್ದಂತಹ ವಿ ಸೋಮಣ್ಣ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ನೇತೃತ್ವದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಬಸವರಾಜ ಬೊಮ್ಮಾಯಿ ಅಂದರೆ ಅಂದಿನ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಸರ್ಕಾರ 2023ರಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಸರ್ಕಾರ ಚೇಂಜ್ ಆದ ಬಳಿಕ ಇದು ಉದ್ಘಾಟನೆ ಆಗುವಂತಹ ಅದೃಷ್ಟ ಎಲ್ಲೋ ಒಂದು ಕಡೆ ಕಳ್ಕೊಳ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂತಂದರೆ 2021, ಈಗ ನಾವು 2026ರ ಜನವರಿಯಲ್ಲಿ ಇದ್ದೀವಿ. ಹತ್ತತ್ರ 5 ವರ್ಷ ಆಗಿದೆ. 5 ವರ್ಷ ಆದರೂ ಕೂಡ ಈ ಒಂದು ಆಸ್ಪತ್ರೆಯ ಉದ್ಘಾಟನೆ ಭಾಗ್ಯ ಆಗಿಲ್ಲ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗಿರುವಂಥದ್ದು. 209 ಹಾಸಿಗೆ ಸಾಮರ್ಥ್ಯ ಇರುವಂತಹ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ನೆನೆಗುದಿಗೆ ಬಿದ್ದಿರುವಂಥದ್ದು. ಸರಿಸುಮಾರು 10,000 ಚದರ ಮೀಟರ್ ಜಾಗದ ವಿಸ್ತೀರ್ಣದಲ್ಲಿ ಈ ಒಂದು ಬೃಹದಾಕಾರದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಾರ್ಥನೇ ಪುನೀತ್ ರಾಜ್ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂತಹ ಒಂದು ಹೆಸರನ್ನು ಈ ಒಂದು ಆಸ್ಪತ್ರೆಗೆ ಇಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಾನೀಗ ನೆಲಮಾಡಿಯಲ್ಲಿದ್ದೀನಿ. ನೆಲಮಾಡಿಯಲ್ಲಿ ತುರ್ತು ಚಿಕಿತ್ಸಾ ಘಟಕ ಆಗಿರ್ಬೋದು, ಜೊತೆಗೆ ಮೆಡಿಕಲ್ ಶಾಪ್ ಆಗಿರ್ಬೋದು, ನರ್ಸ್ ಕೊಠಡಿ, ಹಾಗೆ ಸ್ತ್ರೀರೋಗ ತಪಾಸಣಾ ವಿಭಾಗ ಸೇರಿದಂತೆ ಎಲ್ಲವೂ ಕೂಡ ಅಂದರೆ 2 ಗ್ರೌಂಡು, ಫಸ್ಟು, ಸೆಕೆಂಡು 3 ಮಹಡಿಯಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮೊದಲನೇ ಮಹಡಿಯಲ್ಲಿ 10 ಸಾಮಾನ್ಯ ಕೊಠಡಿ ಮತ್ತು ವೈದ್ಯರ ಕೊಠಡಿ ಇರುವಂಥದ್ದು. ಹಾಗೆಯೇ ಎರಡನೇ ಮಹಡಿಯಲ್ಲಿ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಆಗಿರ್ಬೋದು, ಅವರ ಆರೈಕೆ ಆಗಿರ್ಬೋದು, ಆಪರೇಷನ್ ಥಿಯೇಟರ್ ಆಗಿರ್ಬೋದು, ಹಾಗೆಯೇ ICU ಮತ್ತು ಮಕ್ಕಳ ICU ಆಗಿರ್ಬೋದು, ಇವೆಲ್ಲವನ್ನು ಕೂಡ ಇಡುವಂಥ ಕೆಲಸವನ್ನು ಅತ್ಯಂತ ಸುಸಜ್ಜಿತವಾಗಿ ಮಾಡುವಂಥ ಕೆಲಸ ಆಗಿದೆ. ಆದರೆ ಉದ್ಘಾಟನೆ ಆಗಿ ಇಷ್ಟು ವರ್ಷ ಆದರೂ ಕೂಡ ಇಲ್ಲಿ ಎಲ್ಲೊಂದು ಕಡೆ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗಿರ್ಬೋದು, ರಾಜಕೀಯ ಕಚ್ಚಾಟದಿಂದಾಗಿ ಇದು ಉದ್ಘಾಟನೆ ಆಗಿಲ್ಲ ಅನ್ನುವಂತಹ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ಯಾಕೆಂದರೆ ಮೈಸೂರು ಭಾಗದಲ್ಲಿ, ಮೈಸೂರು ಅಂದರೆ ನಾಯಂಡಹಳ್ಳಿ ಸಮೀಪ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನಾನು ಮೇಲ್ಗಡೆನೂ ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಅನ್ನುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾಲುಗಳನ್ನು ಇಲ್ಲಿ ಮೆನ್ಷನ್ ಮಾಡುವಂಥ ಕೆಲಸ ಆಗಿದೆ. ಆದರೆ ನಾವು ಏನೇ ಕೆಲಸ ಮಾಡಬೇಕು ಅಂತಂದ್ರೆ, ಸಾಧನೆ ಮಾಡಬೇಕು ಅಂತಂದರೆ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಆಟೋಮೆಟಿಕಲಿ ಅದೇ ದೊಡ್ಡ ಸಾಧನೆಯಾಗಿ ಕನ್ವರ್ಟ್ ಆಗುತ್ತೆ ಅನ್ನುವಂತಹ ಒಂದು ಪುನೀತ್ ರಾಜ್ಕುಮಾರ್ ಅವರ ಹೇಳಿಕೆಗಳನ್ನು ಇಡುವಂಥ ಕೆಲಸ ಆಗಿದೆ. ಆದರೆ ಇದನ್ನು ಉದ್ಘಾಟನೆ ಮಾಡುವಂಥದ್ದು ಇದುವರೆಗೂ ಕೂಡ BBMP ಆಸಕ್ತಿಯನ್ನು ವಹಿಸಿಲ್ಲ ಅನ್ನುವಂಥ ಒಂದು ಬೇಸರ ಈ ಭಾಗದ ಜನರಿಗೆ ಮೂಡಿಬರ್ತಾ ಇದೆ. ಯಾಕೆಂದರೆ ಮೈಸೂರು, ರಾಮನಗರ ಈ ಒಂದು ಭಾಗದಿಂದ ಬರುವಂತಹ ರೋಗಿಗಳಿಗಾಗಿರ್ಬೋದು, ಎಲ್ರಿಗೂ ಈ ಒಂದು ಆಸ್ಪತ್ರೆ ಇದೆಯಲ್ಲ, ಇದು ಒಂದು ರೀತಿ ಸೆಂಟರ್ ಆಫ್ ಪಾಯಿಂಟ್ ಅಂತ ಕೂಡ ಹೇಳುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ ಆಗಿದೆ. ಸೊ ನಮ್ಮ ಜೊತೆ ಒಂದಷ್ಟು ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ 2021ರಲ್ಲಿ ಉದ್ಘಾಟನೆ ಆಯಿತು, ಈಗ 2026ರಲ್ಲಿ ಇದ್ದೀವಿ. ಸೊ ಇನ್ನೂ ಉದ್ಘಾಟನೆ ಆಗಿಲ್ಲ ಸರ್, ಏನು ಅನ್ಸುತ್ತೆ ಸರ್? ಏಕೆಂದರೆ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಇದು ಬಿಲ್ಡಿಂಗು ಆಯಿತು, ಕಟ್ಟಡ ಆಯಿತು, ಅದಷ್ಟು ಸಂತೋಷಕರವಾದಂಥ ವಿಷಯ. ಆದರೆ ಈ ಏನು ಬಿಲ್ಡಿಂಗು ಪುನೀತ್ ರಾಜ್ಕುಮಾರ್ ಅವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಂಡ್ರು, ಇದನ್ನು ಎಲೆಕ್ಷನ್ಗೆ ಉಪಯೋಗಿಸ್ಕೊಂಡ್ರು. ಭಾಳ ನೋವಾಗೋ ವಿಷಯ ಇದು. ಎಲೆಕ್ಷನ್ಗೆ ಯೂಸ್ ಮಾಡ್ಕೊಂಡಿದ್ದು ಬಿಲ್ಡಿಂಗ್ನ ತರಾತುರಿಯಲ್ಲಿ ಕಟ್ಟಿ ಇನ್ನೂ ಯಾವುದೇ ಥರದ್ದು ಸಿದ್ಧತೆಗಳಿಲ್ಲದೆ
ಯಾವುದೇ ಥರದ್ದು ಒಂದು ಚೂರೂ ಸಿದ್ಧತೆಗಳಿಲ್ಲದೆ ಕೇವಲ ಬಿಲ್ಡಿಂಗ್ ಮಾತ್ರ ಕಟ್ಬಿಟ್ಟು ಆ ಚುನಾವಣೆ ಅನೌನ್ಸ್ ಇನ್ನೇ 2 ದಿವಸದಲ್ಲಿ ಚುನಾವಣೆ ಅನೌನ್ಸ್ ಆಗ್ತದೆ ಅಂದ ತಕ್ಷಣವೇ ಇಮ್ಮಿಡಿಯೇಟಾಗಿ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಉದ್ಘಾಟನೆ ಮಾಡಿದ್ದಿದೆಯಲ್ಲ, ಅದು ಅವೈಜ್ಞಾನಿಕವಾದಂಥ ಸನ್ನಿವೇಶ ಮತ್ತು ಅವೈಜ್ಞಾನಿಕವಾದಂಥ ನಿರ್ಧಾರಗಳು. ಸರ್, ಈಗ 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸರ್, ನಿಮ್ಮ ತೆರಿಗೆ ಹಣ. ಈಗ ಈ ಒಂದು ಸರ್ಕಾರಿ ಆಸ್ಪತ್ರೆ ಇದನ್ನು ಉದ್ಘಾಟನೆ ಮಾಡಿದ್ರೆ ಬಡವರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಆದರೆ ರಾಜಕೀಯವಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳ ನಡುವೆ ಇಂಥ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವಂಥ ಆಸ್ಪತ್ರೆಯ ಉದ್ಘಾಟನೆ ಆಗಿರ್ಬೋದು ಅಥವಾ ಲೋಕಾರ್ಪಣೆ ನೆನೆಗುದಿಗೆ ಬಿದ್ದಿದೆ ಅನ್ನುವಂಥದ್ದಾದರೆ ನಿಮಗೆ ಆಸ್ ಎ ತೆರಿಗೆದಾರರಾಗಿ ಎಷ್ಟು ಬೇಜಾರಾಗುತ್ತೆ ಸರ್? ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ರಾಜಕೀಯ ಕೇವಲ ಚುನಾವಣೆ ಉದ್ದೇಶಕ್ಕೆ ಬಿಲ್ಡಿಂಗ್ನ ಇನಾಗ್ರೇಷನ್ ಮಾಡಿಬಿಟ್ಟು ಓಡೋಗ್ಬಿಟ್ರು. ಬೋರ್ಡ್ ಅವ್ರಿಗೆ ಬೇಕಾಗಿದ್ದು 2 ಬೋರ್ಡ್ ಆಗಬೇಕು, ಹೊರಟೋದ್ರು ಅವರು. ಹೋಗ್ಬೇಕಾದ್ರೇ ಆ್ಯಕ್ಚುಲಿ ತಮಗೆ ಗೊತ್ತು, ಒಂದು ಸಿದ್ಧತೆ ಅಂದರೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡೇ ನಾವು ಅದನ್ನು ಕಾರ್ಯಕ್ಕೆ ಕೈಗೊಳ್ಬೇಕಲ್ವರ. ಕೇವಲ ಒಂದು ಬಿಲ್ಡಿಂಗ್ ಮಾಡಿಬಿಟ್ರೆ 175 ಬೆಡ್ದು ಆಸ್ಪತ್ರೆ ಆಗೋಯ್ತಾ? ಆಗಲ್ಲ ಅಲ್ವರ. ಪ್ರತಿಯೊಂದಕ್ಕೂ ನಾನು ಸ್ಟೆಪ್ ಬೈ ಸ್ಟೆಪ್ಪು ನೋಡಿ. ನಮ್ಮ ಶಾಸಕ ಕೂಸುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸ್ಬಿಟ್ರು. ಹೌದು, ಖಂಡಿತವಾಗಲು ಕೂಸುಟ್ಟಕ್ಕೆ ಮುಂಚೆ ಕುಲಾಯಿ ಹೊಲಿಸಿದ್ದು ಹೌದು. ಅದನ್ನ ಜನರ ಮೇಲೆ ಏರಿ ಓಟ್ ತಗೊಬೇಕು ಅನ್ನೋದಕ್ಕೆ ಹೋದ್ರು, ಅದಾಗಲ್ಲ, ಅದಾಗಲಿಲ್ಲ ಬಿಡಿ. ಅದು ಭಾಳ ಕೆಟ್ಟ ಒಂಥರ ಕೆಟ್ಟ ವರ್ತನೆ, ಅದು ನನಗೆ ಅಸಹ್ಯ ಅನ್ನಿಸ್ತದೆ ಅದು ಹೇಳಲಿಕ್ಕೆ. ತದನಂತರ ನಮ್ಮ ಪ್ರಿಯಕೃಷ್ಣ ಸಾಹೇಬರು ಗೆದ್ದು ಬಂದ ನಂತರ ಇದಕ್ಕೆ ಒಂದು ಒಳ್ಳೆ ಮಟ್ಟದ್ದು ಕಾರ್ಯಕಲ್ಪನೆ ಮಾಡಬೇಕು ಅನ್ನೋದೇ ಅವರು ಯಾವಾಗ ಕೇಳಿದ್ರು ಪಾಪ ಅವ್ರ ಮನಸ್ಸಲ್ಲಿ ಇರೋದು ಅದು ಒಂದೇ. ಇಲ್ಲ, ಅದನ್ನು ಇನಾಗ್ರೇಷನ್ ಮಾಡಿಸ್ಬೇಕು, ಓಪನ್ ಮಾಡಿಸ್ಬೇಕು, ಅದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಇದು ಅವರಲ್ಲೈತೆ. ಆದರೆ ಇಲ್ಲಿ ನೋಡಿ, ಅಧಿಕಾರಿಗಳು ಭಾಳ ಪ್ರಮುಖವಾಗಿ ನಾನು ಹೇಳ್ತೀನಿ, ಈ ಅಂದರೆ ಸಿವಿಲ್ ಅಂತ ಇರ್ತಾರೆ, ಕಟ್ಟಡ ಕಟ್ಟೋದು ಅಂತಿರಲ್ಲ, ಅದರದ್ದೇ ಕ್ಲಿಯರ್ ಆಗಿರಲಿಲ್ಲ. ನಮ್ಮ ಶಾಸಕರು ಪ್ರಿಯಕೃಷ್ಣ ಅವರು ಹೇಳಿದ್ರು ಕೂಡ ಕೇಳದೆ ಇರೋಷ್ಟು ಉದ್ದಟತನ ಇತ್ತು ಅಧಿಕಾರಿಗಳಲ್ಲಿ ಇಲ್ಲಿ. ಆ ಮಟ್ಟದಲ್ಲಿ ಅಧಿಕಾರಿಗಳಿದ್ದಂಥದ್ದು. ತದನಂತರ ಪ್ರಿಯಕೃಷ್ಣ ಸಾಹೇಬ್ರನ್ನೇ ಒಂದು ಮೀಟಿಂಗ್ ಅಂತ ಕರೆದು, ಆ ಮೀಟಿಂಗಲ್ಲಿ ಆ ಬಿಲ್ಡಿಂಗ್ನ ಹೆಲ್ತ್ಗೆ ರೆಫರ್ ಮಾಡಬೇಕು ಅಂತೇಳಿ ಸಾಹೇಬ್ರನ್ನೇ ಹೆಲ್ತ್ಗೆ ರೆಫರ್ ಮಾಡಿಸಿದ್ದು. ಈಗ ಮೊನ್ನೆ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಸಾಹೇಬರು ನಾವು ಮಾತಾಡಿದಾಗೆ ಸಾಹೇಬರು ಅಂದರು, ಅದೇ ಇದು ಲ್ಯಾಬ್ ಸ್ಟಾರ್ಟ್ ಮಾಡೋಣ ಅಂದರು. ಖಂಡಿತವಾಗ್ಲೂ ಮಾಡಿ ಸರ್, ಸಂತೋಷ ಅಂತ. ಯಾವಾಗಲೂ ಇಚ್ಛಾಶಕ್ತಿ ಭಾಳ ಮುಖ್ಯ. ಆಮೇಲೆ ಅಧಿಕಾರಿಗಳು ಅಷ್ಟೇ, ಅವ್ರಿಗೂ ಅದು ಇರಬೇಕು ಸರ್. ಈಗ ಹಿಂದೆ ಇದ್ದಂಥದ್ದು ಇದು ಎಲ್ಲ ಸಿಸ್ಟಮ್ ಹಿಂದೆ ಇದ್ದಂಥದ್ದು. ತದನಂತರ ನಮ್ಮ ಪ್ರಿಯಕೃಷ್ಣ ಸಾಹೇಬರು ಬಂದಿದ್ದು, ಅವರ ನಂತರ ಆಗಬೇಕಾದಿದ್ದು ಹಿಂದೆ ಇರೋ ಅಧಿಕಾರಿಗಳು ಕೋಪ್ರೇಷನ್ ಕೊಡಬೇಕಾಗಿರೋದು ಭಾಳ ಮುಖ್ಯ ಆಗ್ತದೆ. ಇದು ಭಾಳ ಮುಖ್ಯವಾದಂಥ ವಿಚಾರ. ಆಮೇಲೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಿಟ್ಟಿರೋದು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ನನಗೆ ಇಲ್ಲಿಗೆ ಬರಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತೈತೆ ಅಂತ. ನಮಗೆ ಅಷ್ಟು ದುಃಖ ಆತೈತೆ. ಸಾಹೇಬರು ಹಲವಾರು ಸಾರಿ ಹೇಳಿದ್ದಾರೆ ಸರ್. ಕಾರಲ್ಲಿ, ನಾನು ಸತ್ಯ ಹೇಳ್ತಾ ಇಲ್ಲ, ನನ್ನ ಕಾರಲ್ಲಿ ಕೂರಿಸ್ಕೊಂಡು ನನ್ನ ಎದುರಲ್ಲೇ ಫೋನ್ ಮಾಡಿ ಹೇಳಿದ್ರು, ಇದನ್ನು ಟೆಂಡರ್ ಕರೀರಿ ಅಂತ. ಆಯಿತು ಸರ್ ಅಂತಾರೆ. ಅದ್ರ ಬಗ್ಗೆ ಜವಾಬ್ದಾರಿ ತಗೊಳಲ್ಲ. ದುಡ್ಡಿಲ್ಲ ಅಂತಾರೆ ಯಾರು ಹೆಲ್ತಲ್ಲಿ. ಯಾಕೆ ಸರ್ ಇಲ್ಲ, ಇದು ಒಟ್ಟಾಗಿದ್ದು ಎಷ್ಟಾಗಿದ್ದು ಹೆಲ್ತ್ಗೆ ಅಂತಲೇ ಸುಮಾರು 16 ಕೋಟಿ ಹಣನ ಮೀಸಲು ಅಂತ ಇಟ್ಟಿದ್ದು. ಅವಾಗ ಎಲ್ಲೋಯ್ತು ಸರ್ ಅದು ದುಡ್ಡು? ಇದು ಭಾಳ ಪ್ರಮುಖವಾಗಿ ಅಧಿಕಾರಿಗಳು ಇಂಟ್ರೆಸ್ಟ್ ವಹಿಸಿ, ಜವಾಬ್ದಾರಿ ವಹಿಸಿ ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ನಮ್ಮ ಶಾಸಕರು ಪ್ರಿಯಕೃಷ್ಣ ಸಾಹೇಬರು ಹೆಚ್ಚಿನ ಒತ್ತು ಕೊಡ್ತಾವ್ರೆ. ಅದು ನನಗೆ ಮಾತ್ರ ಗೊತ್ತು. 1000 ಜನ ಏನೇ ಹೇಳಿದ್ರು ನಾನು ಅದನ್ನು ಕೇಳೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾನೇ ಈ ವಿಷಯದಲ್ಲಿ ಯಾವಾಗಲೂ ಅವ್ರ ಹತ್ರ ಅವರೇನೇ ಪ್ರಸ್ತಾಪ ಮಾಡೋದು. ಆವಾಗ ಸದ್ಯದಲ್ಲೇ ಇದನ್ನು ಲ್ಯಾಬ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು ಪ್ರಿಯಕೃಷ್ಣ ಸಾಹೇಬ್ರಿಗೆ ಅತಿಯಾದ ಪ್ರೀತಿ. ಪುನೀತ್ ರಾಜ್ಕುಮಾರ್ ಅಂದರೆ ಅದು ಎಷ್ಟರ ಮಟ್ಟಕ್ಕೆ ವಿಶ್ವಾಸ ಇತ್ತು ಅಂತ ಹಲವಾರು ಕಾರ್ಯಕ್ರಮಗಳು ಮಾಡಿದ್ರು ಅವರು. ಆದ ನಂತರ ಅಷ್ಟು ಪ್ರೀತಿ ಐತೆ. ಅಧಿಕಾರಿಗಳು ಸರಿಯಾಗಿ ಕೈ ಜೋಡಿಸ್ತಾ ಇಲ್ಲ. ಅದು ಇನ್ನು ಮುಂದಿನ ದಿನಗಳಲ್ಲಿ ಏನೋ ನೀವು ಬಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದರಿಂದ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ಶಾಸಕರು ಇದ್ರ ಜೊತೆ ಸದಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ರೀತಿಯಾದಂತಹ ಒಂದು ಧೂಳು ಹಿಡಿಯುವಂಥ ಒಂದು ಸ್ಥಿತಿಗೆ ಬಂದಿದೆ. ಸೊ ಅತಿ ಶೀಘ್ರದಲ್ಲೇ ಇದನ್ನು ಆಸ್ಪತ್ರೆ
ಉದ್ಘಾಟನೆ ಆಗಬೇಕು. ಅದರ ಮೊದಲ ಭಾಗವಾಗಿ ಅತಿ ಶೀಘ್ರದಲ್ಲೇ ಒಂದು ಲ್ಯಾಬನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳು ನಡೀತಾ ಇದೆ. ಸೊ ಆದಷ್ಟು ಬೇಗ ತೆರಿಗೆ ದುಡ್ಡಲ್ಲಿ, ಅದರಲ್ಲೂ ಅಂತ ಮಹಾನ್ ನಾಯಕನ ಹೆಸರಲ್ಲಿ ಅಥವಾ ಮಹಾನ್ ನಟನ ಹೆಸರಲ್ಲಿ ಹೆಸರಿಟ್ಟಿರುವಂತಹ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದಷ್ಟು ಬೇಗ ಉದ್ಘಾಟನೆ ಆಗಲಿ, ಸಾರ್ವಜನಿಕರಿಗೆ ಅದು ಸೇವೆ ಆದಷ್ಟು ಸಿಗಲಿ ಅನ್ನುವಂತಹ ಒಂದು ಒತ್ತಾಯ ಇಲ್ಲಿನ ನಿವಾಸಿಗಳು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.